ಬೆಲ್ಲದ ದೀಪ ಎಂದರೆ ಬೆಲ್ಲವನ್ನು ಬಳಸಿ ದೀಪ ಹಚ್ಚುವುದು. ಇದು ವಿಶೇಷವಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಮುಖ್ಯವಾಗಿ ಶನಿವಾರದಂದು ಶನಿ ದೇವರಿಗೆ ಮತ್ತು ಹನುಮಂತನಿಗೆ ಹಚ್ಚುವ ದೀಪ ಎಂದು ನಂಬಲಾಗಿದೆ. ಇದನ್ನು ಹಚ್ಚುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ, ಕಷ್ಟಗಳು ದೂರವಾಗುತ್ತವೆ ಹಾಗೂ ದೃಷ್ಟಿದೋಷ ಮತ್ತು ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಬೆಲ್ಲದ ದೀಪವನ್ನು ಹಚ್ಚುವ ವಿಧಾನ ಮತ್ತು ಅದರಿಂದಾಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿ ಇದೆ. ಬೆಲ್ಲದ ದೀಪ ಹಚ್ಚುವ ವಿಧಾನ ಮತ್ತು ಮಹತ್ವ. ಕೈಗೊಳ್ಳಬೇಕಾದ ದಿನ ಮತ್ತು ದೇವತೆ. ಶನಿವಾರದಂದು ಶನಿ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಹನುಮಂತನ ಪೂಜೆ ಮಾಡುವಾಗ ಬೆಲ್ಲದ ದೀಪ ಹಚ್ಚುವುದು ಶ್ರೇಷ್ಠ. ಬೆಲ್ಲದ ದೀಪವು ದೇವರಿಗೆ ವಿಶೇಷವಾದ ಅರ್ಪಣೆಯಾಗಿದ್ದು, ಮನೆಯಲ್ಲಿ ಶತ್ರುಬಾಧೆ ಮತ್ತು ಶನಿ ದೋಷದಂತಹ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ದೀಪದ ಹಿಡಿಯಾಗಿ ಸಣ್ಣ ಬೆಲ್ಲದ ಗಡ್ಡೆ ಅಥವಾ ಬೆಲ್ಲದ ಚಿಕ್ಕ ಉಂಡೆಯನ್ನು ಬಳಸಿ ಅದರಲ್ಲಿ ಹತ್ತಿ ಅಥವಾ ಬತ್ತಿಯನ್ನು ಇಟ್ಟು ದೀಪ ಹಚ್ಚಲಾಗುತ್ತದೆ. ಎಲ್ಲಿ ಹಚ್ಚಬೇಕು? ಶನಿ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಪೂಜಾ ಸ್ಥಳದಲ್ಲಿ ಹಚ್ಚಬಹುದು. ಕೆಲವೊಮ್ಮೆ ಅರಳಿ ಮರದ ಕೆಳಗೂ ಹಚ್ಚಲಾಗುತ್ತದೆ, ಆದರೆ ಮುಖ್ಯವಾಗಿ ಶನಿ ಪೂಜೆಗೆ ಬಳಸುವುದು. ಪ್ರಯೋಜನಗಳು: ಶನಿ ದೋಷ ನಿವಾರಣೆ. ಶನಿ ಗ್ರಹದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಹಣಕಾಸಿನ ಸಮಸ್ಯೆ ನಿವಾರಣೆ. ದೀರ್ಘಕಾಲದ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲು ಬೆಲ್ಲವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದು ಒಂದು ಪರಿಹಾರವಾಗಿದೆ. ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತದೆ. ದೃಷ್ಟಿದೋಷ ನಿವಾರಣೆ. ನಕಾರಾತ್ಮಕ ಶಕ್ತಿಗಳು ಮತ್ತು ಕಣ್ಣು ದೃಷ್ಟಿ ದೋಷಗಳಿಂದ ರಕ್ಷಣೆ ನೀಡುತ್ತದೆ. ಆರೋಗ್ಯ ಮತ್ತು ಸಂಪತ್ತು. ಮಾನಸಿಕ ಶಾಂತಿ, ಸಂಪತ್ತು ವೃದ್ಧಿ ಮತ್ತು ಆರೋಗ್ಯ ಸುಧಾರಣೆ ಸಹಕಾರಿ ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಶಾಂತಿ. ಬೆಲ್ಲದ ದೀಪವನ್ನು ದೇವಸ್ಥಾನದಲ್ಲಿ ಬೆಳಗುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ, ಮನಸ್ತಾಪಗಳು ದೂರವಾಗುತ್ತದೆ. ಸಾಲದಿಂದ ಮುಕ್ತಿ. ಮಂಗಳವಾರದಂದು ಹನುಮಂತನಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿಯನ್ನು ಅರ್ಪಿಸುವುದರಿಂದ ಸಾಲದಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತವೆ. ಬೆಲ್ಲದ ದೀಪ ಹಚ್ಚುವ ನಿಯಮಗಳು. ಬೆಲ್ಲದ ದೀಪವನ್ನು ಹನುಮಂತ ಮತ್ತು ಲಕ್ಷ್ಮೀ ದೇವರಿಗೆ ಅರ್ಪಿಸುವುದರಿಂದ ಮಹತ್ವದ ಫಲ ದೊರೆಯುತ್ತದೆ. ಶನಿ ದೋಷ ನಿವಾರಣೆಗಾಗಿ ಶನಿವಾರದಂದು ಬೆಲ್ಲದ ದೀಪ ಹಚ್ಚಿ. ಹಣಕಾಸಿನ ಸಮಸ್ಯೆ ನಿವಾರಣೆಗಾಗಿ ಲಕ್ಷ್ಮೀ ದೇವಿಗೆ ಬೆಲ್ಲದ ದೀಪ ಅರ್ಪಿಸಿ. ದಾಂಪತ್ಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಗುರುವಾರದಂದು ಹಸುವಿಗೆ ಬೆಲ್ಲ ನೀಡಿ. ಬೆಲ್ಲದ ದೀಪವನ್ನು ವಿಶೇಷವಾಗಿ ಲಕ್ಷ್ಮೀ ದೇವಿ ಹಾಗೂ ಗಣೇಶನ ಪೂಜೆಯಲ್ಲಿ ಹಚ್ಚುತ್ತಾರೆ. ಇದು ಸಂಪತ್ತು ಮತ್ತು ಸಮೃದ್ಧಿ ತರುತ್ತದೆ. ಸಂಖ್ಯೆಯಲ್ಲಿ ಹೇಳುವುದಾದರೆ ದೀಪವನ್ನು ಬೆಸ ಸಂಖ್ಯೆಯಲ್ಲಿ 1, 3, 5, 7, 9 ಹಚ್ಚುವುದು ಶುಭ. ವಿಶೇಷವಾಗಿ ಲಕ್ಷ್ಮೀ ಪೂಜೆಯಲ್ಲಿ ಬೆಲ್ಲದ ದೀಪವನ್ನು ಹಚ್ಚಿ ಮನೆಯಲ್ಲಿ ಸಕಾರಾತ್ಮಕತೆ ಮತ್ತು ಐಶ್ವರ್ಯವನ್ನು ಆಹ್ವಾನಿಸಬಹುದು. ಯಾವ ದೇವರಿಗೆ ಮತ್ತು ಹೇಗೆ? ಲಕ್ಷ್ಮೀದೇವಿ. ಶುಕ್ರವಾರದಂದು ಲಕ್ಷ್ಮೀ ಪೂಜೆಯಲ್ಲಿ ಬೆಲ್ಲದ ದೀಪವನ್ನು ಹಚ್ಚುವುದು ಅತಿ ಶುಭ. ಇದು ಐಶ್ವರ್ಯ, ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ. ಬೆಲ್ಲದ ದೀಪವು ಲಕ್ಷ್ಮೀ ದೇವಿಗೆ ಪ್ರಿಯ, ಹಾಗಾಗಿ ಬೆಲ್ಲದ ದೀಪ ಹಚ್ಚುವುದರಿಂದ ಅಷ್ಟಲಕ್ಷ್ಮಿಯ ಕೃಪೆ ಸಿಗುತ್ತದೆ. ಗಣಪತಿ. ಗಣೇಶನಿಗೆ ಸಿದ್ಧಿಯನ್ನು ಮತ್ತು ಬುದ್ಧಿಯನ್ನು ತರಲು ಬೆಲ್ಲದ ದೀಪ ಹಚ್ಚಬಹುದು. ವಿಶೇಷವಾಗಿ ಗಣೇಶ ಚತುರ್ಥಿಯಂತಹ ಸಂದರ್ಭಗಳಲ್ಲಿ ಬೆಲ್ಲದ ದೀಪ ಹಚ್ಚುವುದು ಉತ್ತಮ. ಸಾಮಾನ್ಯ ಪೂಜೆಯಲ್ಲಿ ತುಪ್ಪದ ದೀಪ ಹಚ್ಚುವುದು ಒಳ್ಳೆಯದು. ಬೆಲ್ಲದ ದೀಪವನ್ನು ತಾಂತ್ರಿಕ ಪೂಜೆಗಳಿಗೂ ಬಳಸುತ್ತಾರೆ.
ಸಂಖ್ಯೆ ಯಾವಾಗಲೂ 1, 3, 5, 7, 9 ತರಹ ಬೆಸ ಸಂಖ್ಯೆಯಲ್ಲಿ ದೀಪಗಳನ್ನು ಹಚ್ಚಿ. ಇದು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಬೆಲ್ಲದ ದೀಪ ಹಚ್ಚುವಾಗ ಗಮನಿಸಬೇಕಾದ ಅಂಶಗಳು: ದೀಪವನ್ನು ಯಾವಾಗಲೂ ಸ್ವಚ್ಛ ಮಣ್ಣಿನ ದೀಪಗಳಲ್ಲಿ ಹಚ್ಚಿ. ಪೂಜೆ ಮುಗಿದ ನಂತರ ದೀಪ ಆರಿಸುವಾಗ ನಕಾರಾತ್ಮಕ ಶಕ್ತಿ ಬರುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿ ದೀಪವನ್ನು ಊದುವುದಕ್ಕಿಂತ ಹತ್ತಿ ಬತ್ತಿ ನೈಸರ್ಗಿಕವಾಗಿ ಆರುವಂತೆ ನೋಡಿಕೊಳ್ಳಿ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಬೆಲ್ಲದ ದೀಪ ಲಕ್ಷ್ಮೀದೇವಿಗೆ ಅತಿ ಪ್ರಿಯ. ಇದನ್ನು ಬೆಸ ಸಂಖ್ಯೆಯಲ್ಲಿ ಲಕ್ಷ್ಮೀ ಪೂಜೆಯಲ್ಲಿ ಹಚ್ಚುವುದರಿಂದ ಮನೆಯಲ್ಲಿ ಸಮೃದ್ಧಿ ತರುತ್ತದೆ. ಸಾರಾಂಶ: ಬೆಲ್ಲದ ದೀಪವು ಒಂದು ಸರಳವಾದ ಆದರೆ ಶಕ್ತಿಶಾಲಿ ಧಾರ್ಮಿಕ ಆಚರಣೆಯಾಗಿದ್ದು, ಶನಿವಾರದಂದು ಶನಿ ದೇವರಿಗೆ ಬೆಲ್ಲದ ದೀಪ ಹಚ್ಚುವ ಮೂಲಕ ದೋಷ ನಿವಾರಣೆ, ಸಂರಕ್ಷಣೆ ಮತ್ತು ಸಕಾರಾತ್ಮಕ ಫಲಗಳನ್ನು ಪಡೆಯಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.